ಈಗ ಈ ಪ್ರಶ್ನೆಯನ್ನು ಬಿಡಿಸೋಕ್ಕಿಂತ ಮುಂಚೆ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಇದಕ್ಕಿಂತನೂ ಕೂಡ ಕಠಿಣ ಪ್ರಶ್ನೆಗಳು ಮುಂದೆ ಬರ್ತಾ ಹೋಗ್ತವೆ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಮತ್ತು ನಂತರ ನನಗೆ ನಿಮ್ಮ ಕಮೆಂಟ್ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಈ ತರ ಇದೆ. ಸೊ ಈ ಪ್ರಶ್ನೆ 16 ಮತ್ತು 69ರ ಮಧ್ಯಾನುಪಾತ ಎಷ್ಟು ಅಂತ. ಸೊ ಈ ಒಂದು ಮಧ್ಯಾನುಪಾತವನ್ನ ನಾವು ಕಂಡುಹಿಡಿಬೇಕಾದ್ರೆ ನಿಮ್ಗೆ ಗೊತ್ತಿರಲಿ ಒಂದು ಅಂದ್ರೆ ಅದಕ್ಕಿಂತ ಮುಂಚೆ ಈ ಅನುಪಾತ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಅನುಪಾತ ಅದರಲ್ಲಿ ಮಧ್ಯಾನುಪಾತ ಅಂತ ಕೇಳಿದಾರೆ ಅವರು. ಏನ್ ಕೇಳಿದರೆ? ಮಧ್ಯಾನುಪಾತ. ಸೊ ಇದನ್ನ ಕಂಡುಹಿಡಿಯುವಾಗ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಕೊಟ್ಟಿರುವಂತಹ ಸಂಖ್ಯೆಗಳು ಎ ಮತ್ತೆ ಬಿ ಅಂತ ಕೊಟ್ಟಿದ್ರೆ, ಈ ಎರಡು ಸಂಖ್ಯೆಗಳನ್ನ ಮಧ್ಯಾನುಪಾತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರೆ, ಇವೆರಡಕ್ಕೆ ಎ ಅನುಪಾತ ಎಕ್ಸ್ ಅನುಪಾತ ಎಕ್ಸ್ ಮತ್ತೆ ಬಿ ಅಂತ ಬರ್ಕೊಳ್ತೀವಿ. ಸೊ ಇದು ಮಧ್ಯಾನುಪಾತ. ಅಂದ್ರೆ ನಿಮಗೆ ಬೇಸಿಕ್ ರೂಲ್ಸ್ ಗೊತ್ತಿರಲಿ. ಇದು ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ, ಎ ಇಷ್ಟು ಬಿ ಅಂದ್ರೆ ಇದು ಪೂರ್ವ ಪದ, ಇದು ಉತ್ತರ ಪದ. ಅಂದ್ರೆ ಆಂಟೆಸಿಡೆಂಟ್, ಇದು ಕಾನ್ಸಿಕ್ವೆಂಟ್ ಅಂತ ಕರಿತೀವಿ. ಹೌದಲ್ವಾ? ನಿಮಗೆ ಅದು ಗೊತ್ತಿದೆ. ಹಾಗೇನೆ ಅನುಪಾತಗಳನ್ನ ಬರೆಯುವಾಗ ಸಮಾನುಪಾತ ಅಂತ ನಾವು ಹೇಗೆ ಬರಿತೀವಿ? ಎ ಇಷ್ಟು ಬಿ ಈಸ್ ಆಸ್ ಸಿ ಇಷ್ಟು ಡಿ ಅಂತ ಬರಿತೀನಿ. ಇದು ಸಮಾನುಪಾತ ಆಗಿದ್ರೆ ಇವೆರಡನ್ನ ಮಧ್ಯಪದ ಅಂತ ಕರಿತೀವಿ, ಇವೆರಡನ್ನ ಉತ್ತರ ಪದಗಳು ಅಂತ ಕರಿತೀವಿ. ಅದು ನಿಮ್ಗೆ ಗೊತ್ತಿರಲಿ. ಸಮಾನುಪಾತದಲ್ಲಿ ಬರುವಂತ ಡೆಫಿನೇಷನ್ಗಳು ಅಂದ್ರೆ, ಸಮಾನುಪಾತ ಹೇಳಬೇಕಪ್ಪ ಅಂದ್ರೆ ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಅಥವಾ ಅಂತ್ಯ ಪದಗಳ ಗುಣಲಬ್ಧ ಯಾವ್ದು? ಅಂತ್ಯ ಪದಗಳು ಎ ಇಂಟು ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಇದು ಸಮಾನುಪಾತತೆಯ ನಿಯಮ. ಅದು ಏನು? ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮಾನವಾಗಿರುತ್ತೆ. ಸೊ ಇದೆಲ್ಲ ಇರಲಿ. ಈ ಪ್ರಶ್ನೆಗೆ ನಾವು ಉತ್ತರ ಬರೆಯೋಕೆ ಈ ಒಂದು ಟೆಕ್ನಿಕ್ ಅನ್ನ ಬಳಸಬೇಕಾಗತ್ತೆ. ಅಂದ್ರೆ ಯಾವುದೇ ಒಂದು ಎ ಮತ್ತೆ ಬಿ ಎರಡು ವ್ಯಾಲ್ಯೂವನ್ನು ಕೊಟ್ಟು ಮಧ್ಯಾನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿನೇ ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ ನಾನು ಬರ್ಕೊಳ್ತಾ ಇದ್ದೀನಿ. 16 ಕೊಟ್ಟಿದ್ದಾರೆ, ಇಷ್ಟು ಈಸ್ ಆಸ್ ಎಕ್ಸ್ ಇಷ್ಟು, ಇನ್ನೊಂದು 64 ಕೊಟ್ಟಿದ್ದಾರೆ. ಸೊ ಇದನ್ನ ಬರ್ಕೊಂಡಿದ್ದೀನಿ. ಇದನ್ನ ಹಾಗೇನೆ ಕಂಟಿನ್ಯೂ ಮಾಡೋದಾದ್ರೆ ನಿಮ್ಗೆ ಗೊತ್ತಿದೆ, ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 16 ಇಂಟು 64 ಆಗುತ್ತೆ. ಆಗ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಇಂಟು 64. ಈ 16 ಇಂಟು 64 ಎಷ್ಟಾಗುತ್ತೆ? ಅದಕ್ಕೆ ನಾನು ಏನ್ ಮಾಡಬೇಕು? ಅದನ್ನ ಮಲ್ಟಿಪ್ಲೈ ಮಾಡ್ಬಿಡಿ. ಹಾಗೇನೆ ಎಕ್ಸ್ ಬೇಕು ಅಂತ ಹೇಳಿದ್ರೆ ರೂಟ್ ಆಫ್ 16 ಇಂಟು 64 ಆಗುತ್ತೆ. ಟೋಟಲಿ ನಾವು ಅದನ್ನ ರೂಟ್ ಕ್ಯಾನ್ಸಲ್ ಮಾಡೋದಾದ್ರೆ ನೋಡಿ, 16 ಅಂದ್ರೆ 4 ಸ್ಕ್ವೇರ್ ಅಂತ ಬರಿಬಹುದು. ಸೊ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸೊ 16 ಇಂಟು 64, 4 ಸ್ಕ್ವೇರ್ ಇಂಟು 6 8 8 64, 8 ಸ್ಕ್ವೇರ್ ಆಗುತ್ತಲ್ವಾ. ಸೊ ಈ ಸ್ಕ್ವೇರ್ ಇದಕ್ಕೂ ಕ್ಯಾನ್ಸಲ್ ಆದ್ರೆ 8 ಮತ್ತೆ 4 ಅಷ್ಟೇ ಉಳಿತದೆ. ಸೊ 4 ಮತ್ತೆ 8, 4 ಇಂಟು 8 ಇಸ್ ಈಕ್ವಲ್ ಟು 32 ಬಂತು. ಸೊ ನಮಗೆ ಬೇಕಾಗಿದ್ದು ಎಕ್ಸ್ ನ ಬೆಲೆ ಅಂದ್ರೆ ಮಧ್ಯಾನುಪಾತ ಅಂದ್ರೆ ಎಕ್ಸ್ ಅಂತ ಕರಿತೀವಿ. ಅದು 32 ಉತ್ತರ ಬಂದಿದೆ. ಸೊ ಗೊತ್ತಾಯ್ತಲ್ಲ? ತುಂಬಾ ಈಸಿಯಾಗಿ ನೀವು ಅದನ್ನ ಸಾಲ್ವ್ ಮಾಡಬಹುದು. ಸೊ ಹಾಗಾದ್ರೆ ಮತ್ತೊಂದು ಪ್ರಶ್ನೆಯನ್ನ ಡಿಸ್ಕಷನ್ ಮಾಡೋಣ ಈಗ. ಇದೇನಪ್ಪಾ ಅಂದ್ರೆ, ಸೊ ಈ ಪ್ರಶ್ನೆಯಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲ್ಗಡೆ, ತೃತೀಯ ಅನುಪಾತ ಅಂತ ಕೇಳಿದರೆ, ತೃತೀಯ ಅಥವಾ ತೃತೀಯ ಮೂರನೇ ಅನುಪಾತವನ್ನ ಕೇಳಿದರೆ. ಸೊ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದ್ರೆ, ಇದನ್ನ ನೀವು ಬರ್ಕೊಳ್ಳುವಾಗ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇವುಗಳ ತೃತೀಯ ಅನುಪಾತ ಅಂತ ಕೇಳಿದಾಗ ಎನ ಒಂದೇ ಬರಿತೀನಿ ನೋಡಿ, ಬಿ 2 ಬರೆದು ಇಲ್ಲಿ ಎಕ್ಸ್ ಬರಿತಾ ಇದ್ದೀನಿ. ಸೊ ಇದು ತೃತೀಯ ಅನುಪಾತ ಆಗತ್ತೆ. ಸೊ ಈ ಒಂದು ಪಾಲಿಸಿಯನ್ನ ನೀವು ಪಾಲಿಸಬೇಕಾಗತ್ತೆ. ಮಧ್ಯಾನುಪಾತ ಆಯ್ತು, ಇದ್ರ ತೃತೀಯ ಅನುಪಾತ ಅಂತ ನೀವು ಮಾಡಬಹುದು. ಸೊ ಈಗ ಕೊಟ್ಟಿರುವಂತದನ್ನ ನಾವು ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ? 5 1/4 ಮತ್ತೊಂದು 7 ಅಂತ ಕೊಟ್ಟಿದ್ದಾರೆ. ಈ 5 1/4 ಅನ್ನ ನಾನು ಏನ್ ಮಾಡಬೇಕು? ಕನ್ವರ್ಟ್ ಮಾಡ್ಕೊಳ್ತೀನಿ. ನೋಡಿ, 4 5 20, ಒಂದು 21/4, ಇನ್ನೊಂದು 7 ಅಂತ. ಸೊ ಈ ರೂಲ್ ಪ್ರಕಾರ ಬರೆದ್ರೆ ಏನಾಗುತ್ತೆ? ಎ ಇಷ್ಟು ಬಿ ಈಸ್ ಆಸ್ ಬಿ ಇಷ್ಟು ಎಕ್ಸ್ ಅಂತ. ಅಂದ್ರೆ 21/4 ಅನುಪಾತ 7 ಇಲ್ಲಿ ಎಕ್ಸ್ ಅಂತ ಬರ್ಕೊಳ್ಬೇಕು. ಸೊ ಇದನ್ನ ನೀವು ಸಾಲ್ವ್ ಮಾಡೋದಾದ್ರೆ ಇದು ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧ, ಅಂತ್ಯ ಪದಗಳ ಗುಣಲಬ್ಧ ಅಂದ್ರೆ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 7
ಇಂಟು 7 ಅಥವಾ 49 ಅಂತಾನೆ ನೀವು ನೇರವಾಗಿ ಬರಿಬಹುದು. ಸೊ ಇದು ಕ್ಲಿಯರ್ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಈಗ ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಎಕ್ಸ್ ಇಟ್ಕೊಂಡು 7 ಇಂಟು 7 ಇದೆ, ಇದನ್ನ ಆಚೆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ, ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ. 7 1 7 3 7 3 21 ನೋಡಿ, 7 4 28 ಬೈ 3. ಸೊ ಈ 28 ಬೈ 3 ಏನಿದೆ ಇದನ್ನ ನಾನು ಮತ್ತೆ ಕನ್ವರ್ಟ್ ಮಾಡಿದ್ರೆ 3 ಏನಾಗುತ್ತೆ, 3 ಇಂದ 9 3 27 3 9 27 9 ಇನ್ನು 1 ಉಳಿತು. ಸೊ ಈ ರೀತಿ ಆಗತ್ತೆ. ಇದನ್ನ ನಾವು ತೃತೀಯ ಅನುಪಾತ ಅಂತ ಕರಿತೀವಿ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ಬಹಳ ಸಿಂಪಲ್ ಆಗಿ ಲೆಕ್ಕವನ್ನು ಮಾಡಬಹುದು. ಮಧ್ಯ ಅನುಪಾತ ಮಾಡೋದು ಹೇಗೆ, ತೃತೀಯ ಅನುಪಾತ ಮಾಡೋದು ಹೇಗೆ ಅಂತ ಇದು 9 ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, ಮೂರನೇ ಪ್ರಾಬ್ಲಮ್ ಇದು. ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ಬಿಡಿಸಬೇಕು ಅಂತ ನೋಡೋಣ. ಪ್ರಾಬ್ಲಮ್ ಅನ್ನ ಮತ್ತೊಂದ್ಸರಿ ಬರ್ಕೊಳ್ತೀನಿ. 9:7 ಅನುಪಾತ ಎಕ್ಸ್ ಅನುಪಾತ 9:8 ಅಂತ. ಇಲ್ಲಿ ಎಕ್ಸ್ ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ನಿಮ್ಗೆ ಗೊತ್ತಿದೆ ಮಧ್ಯಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ. ಸೊ ಮಧ್ಯಪದಗಳ ಗುಣಲಬ್ಧ 7 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಅಂತ್ಯಪದಗಳ ಗುಣಲಬ್ಧ 9 ಇಂಟು 9.8. ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಹಾಗೆ ಬರ್ಕೊಂಡು ಇಲ್ಲಿ ಇಂಟು ಇದನ್ನ ನಾನು ಈಚೆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 7 ಆಗುತ್ತೆ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಸೊ 12.6 ಉತ್ತರ ಬರುತ್ತೆ. ಇದು ಎಕ್ಸ್ ನ ಬೆಲೆ ಅಂತ ನೇರವಾಗಿ ಹೇಳ್ಬೋದು. ಸೊ ತುಂಬಾ ಸಿಂಪಲ್ ಅಲ್ವಾ? ಇದೇ ತರದ ಲೆಕ್ಕಗಳು ನೀವು ಪರೀಕ್ಷೆಯಲ್ಲಿ ಒಂದು ಮಾಡೆಲ್ ಆಗಿ ನೀವು ಇದನ್ನು ತಗೋಬಹುದು. ಅದೇ ತರನೇ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಬೇರೆ ಲೆಕ್ಕಗಳನ್ನ ಸಾಲ್ವ್ ಮಾಡಬಹುದು. ಹಾಗೇನೆ ಮುಂದಿನ ಲೆಕ್ಕ ಈಗ ನೋಡೋಣ. ಸ್ಕ್ರೀನ್ ಮೇಲೆ ಬಂದಿದೆ. ಸೊ ಈ ಲೆಕ್ಕವನ್ನ ಯಾವ ರೀತಿ ಬಿಡಿಸಬೇಕು ಅಂತ ನೋಡೋಣ. ಪ್ರಶ್ನೆ, ಒಂದು ದುರ್ಬಲ ಆಮ್ಲದಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ, ಅಂದ್ರೆ ದುರ್ಬಲ ಅಂದಾಗ ಆಸಿಡ್ ಜೊತೆಗೆ ನೀರನ್ನ ಹಾಕಿರ್ತಾರೆ, ಅದರ ಅನುಪಾತ ಆಮ್ಲ ಮತ್ತು ನೀರಿನ ಅನುಪಾತ 2:5 ಆಗಿದೆ. ಹಾಗಾದ್ರೆ 25 cc ಆಮ್ಲವನ್ನ ದುರ್ಬಲಗೊಳಿಸಲು ಎಷ್ಟು ನೀರನ್ನ ಹಾಕಬೇಕು ಅಂತ ಕೇಳಿದ್ದಾರೆ. ಸೊ ಇದು ತುಂಬಾ ಸಿಂಪಲ್. ಯಾವ ರೀತಿಯಾಗಿ ನೀವು ಬಿಡಿಸ್ಬೇಕಪ್ಪ ಅಂದ್ರೆ, ಒಂದು ಆಮ್ಲ ಅನುಪಾತ ನೀರು, ಇದನ್ನು ನೆನ್ಪಿಟ್ಕೊಳ್ಳಿ. ಆಮ್ಲ ಎಷ್ಟಿದೆ, ಮೊದಲು ಕೊಟ್ಟಿದ್ದು 2 ಅನುಪಾತ 5ರಲ್ಲಿ ಇತ್ತು. ನಂತರ ಈಗ ನೆಕ್ಸ್ಟ್ ಹೇಳಿದ್ದವರು ಆಮ್ಲ ಕೊಟ್ಟಿದ್ರು 25 cc ಇರುವಂತ ಆಮ್ಲದಲ್ಲಿ ನೀರು ಎಷ್ಟಿರಬೇಕು ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಬರ್ಕೊಳ್ಳೋದು. ಇದನ್ನ ಸಮಾನುಪಾತದಲ್ಲಿ ನಾನು ಬರ್ಕೊಂಡಿದ್ದೀನಿ. ಈಗ ಸೇಮ್ ರೂಲ್ಸ್, ಮಧ್ಯಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. 2 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 5 ಇಂಟು 25. ಸೊ ಎಕ್ಸ್ ಇಸ್ ಈಕ್ವಲ್ ಟು 5 ಇಂಟು 25 ಡಿವೈಡೆಡ್ ಬೈ 2. ಸೊ ಇದನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ ಉತ್ತರ 62.5 cc ಬರುತ್ತೆ. ಸೊ ತುಂಬಾ ಸಿಂಪಲ್ ಅಲ್ವಾ? ಇಷ್ಟು ಸಿಂಪಲ್ ಆಗಿರೋ ಲೆಕ್ಕವನ್ನ ನಾವು ಇನ್ನಷ್ಟು ಈಸಿಯಾಗಿ ಟೈಮ್ ಅನ್ನ ವೇಸ್ಟ್ ಮಾಡದೇ ಇರೋ ತರ ಬೇಗ ಮಾಡಬೇಕು. ಓಕೆ, ನೆಕ್ಸ್ಟ್ ಲೆಕ್ಕ ನಿಮ್ ಸ್ಕ್ರೀನ್ ಮೇಲೆ ಬಂದಿದೆ. ಒಂದು ತ್ರಿಭುಜದ ಬಾಹುಗಳ ಅಳತೆಯನ್ನ ಅನುಪಾತದಲ್ಲಿ ಕೊಟ್ಟಿದ್ದಾರೆ 1/2:1/3:1/4 ಆಗಿದೆ ಅಂತ. ಅದರ ಸುತ್ತಳತೆ 104 ಸೆಂಟಿಮೀಟರ್ ಆದರೆ ಅತ್ಯಂತ ದೊಡ್ಡ ಬಾಹುವಿನ ಅಳತೆಯನ್ನ ಕಂಡುಹಿಡಿಯಿರಿ ಅಂತ. ಅವರೇ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 3 ಬಾಹುಗಳ ಮೊತ್ತ ಅಂತ ಹೇಳ್ಬಿಟ್ಟು. ಸೊ ಸುತ್ತಳತೆಯ ಅನುಪಾತದಲ್ಲಿ ಏನ್ ಕೊಟ್ಟಿದ್ದಾರೆ ಆ ಅನುಪಾತನ ನಾನು ಒಂದ್ಸರಿ ಬರ್ಕೊಳ್ತೀನಿ. 1/2:1/3:1/4 ಅನುಪಾತ ಏನಿದಾವೆ, 3 ಬಾಹುಗಳು, ತ್ರಿಭುಜದ 3 ಬಾಹುಗಳು ಇರುವಂತದ್ದು ಇರ್ಲಿ. ಸೊ ನಾನು ಇದನ್ನ ಏನ್ ಮಾಡಬೇಕು, ನಮ್ಗೆ ಗೊತ್ತಿದೆ 3 ಬಾಹುಗಳ ಮೊತ್ತ 104 ಅಂತ ಕೊಟ್ಟಿದ್ದಾರೆ. ಸೊ ಈ ಬಾಹುಗಳನ್ನ x/2 ಪ್ಲಸ್ x/3 ಪ್ಲಸ್ x/4 ಅಂತ ಬರ್ಕೊಂಡ್ರೆ ಇಸ್ ಈಕ್ವಲ್ ಟು 104 ಆಗುತ್ತೆ. ಅಂದ್ರೆ ಬಾಹುಗಳ ಮೊತ್ತ ಅಂತ ನಾನು ಅದನ್ನ ಅನ್ಕೋಬಹುದು. ಈಗ ಇದಕ್ಕೆಲ್ಲ ನೀವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಲ ಸಹ ತಕೋಬೇಕು. ಲ ಸಹ 2 3 4 2ರಿಂದ ಹೋಗುತ್ತೆ, 2 1 3 ಹಾಗೆ ಇರುತ್ತೆ, 2 2 4 ಹೌದಲ್ವಾ? ನೆಕ್ಸ್ಟ್ 2 3 ಇದನ್ನ ಆಗಲೇ ಮಲ್ಟಿಪ್ಲೈ ಮಾಡೋದ್ರಿಂದ 2 3 6 6 2 12 ಬರುತ್ತೆ. ಸೊ ಇಲ್ಲಿ 12 ಒಂದೇ ಸರಿ ಬರೀತೀನಿ. 12 ಅಂದ್ರೆ ಇದು 2 1 2 6 6 ಇಂಟು ಎಕ್ಸ್ 6x ಆಗುತ್ತೆ, ಪ್ಲಸ್ 3 4 12 4 ಇಂಟು ಎಕ್ಸ್ 4x ಆಗುತ್ತೆ, ಪ್ಲಸ್ 4 4 3 12 ಆಗಿರೋದ್ರಿಂದ 3ನ್ನ ಇಲ್ಲೂ ಕೂಡ ಗುಣಿಸಬೇಕು. 3x ಇಸ್ ಈಕ್ವಲ್ ಟು 104 ಅಂತ. ಸೊ ಇದು ತುಂಬಾ ಸಿಂಪಲ್ ಆಗಿದೆ. ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ
ಈಸಿಯಾಗಿ ಪರೀಕ್ಷೆಯಲ್ಲಿ ಯಾವುದೇ ಅಂಕಗಳು ಮಿಸ್ ಆಗದೆ ಇರೋ ಥರ ಮಾರ್ಕ್ಸನ್ನು ತಗೋಬಹುದು. ಈಗ ನನಗೆ ಈ 12 ಬೇಡ, ಡಿನಾಮಿನೇಟರಲ್ಲಿ ಇರೋದನ್ನು ಆ ಕಡೆ ಕಳಿಸ್ತೀನಿ. 6x ಪ್ಲಸ್ 4x ಪ್ಲಸ್ 3x ಇಸ್ ಈಕ್ವಲ್ ಟು 104 ಪ್ಲಸ್ ಇಂಟು 12 ಆಗುತ್ತೆ. ಈಗ ಇದನ್ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ? 6 4 10 1 3 13 x ಇಸ್ ಈಕ್ವಲ್ ಟು 104 ಇಂಟು 12. ಹಾಗೆ ಇರಲಿ. ನಾನು ಯಾಕೆ ಇಂಟು ಮಾಡಿಲ್ಲ ಅಂದರೆ, ಈಗ ನಾನು ಎಕ್ಸ್ ಅನ್ನ ಇಟ್ಕೊಂಡು 13 ಆಚೆ ಕಡೆ ಕಳಿಸಿದ್ರೆ 104 ಮಲ್ಟಿಪ್ಲೈಡ್ ಬೈ 12 ದಟ್ ಡಿವೈಡೆಡ್ ಬೈ 13 ಆಗುತ್ತೆ. ಓಕೆನಾ? ಸೊ ಇದನ್ನ ಅಗೈನ್ ಸಿಂಪ್ಲಿಫೈ ಮಾಡಿದ್ರೆ 13ರಿಂದ ನೀವು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಉತ್ತರ ಬರುತ್ತೆ. 13ರಿಂದ 104 ಕ್ಯಾನ್ಸಲ್ ಮಾಡಿ ಕಂಡುಹಿಡಿದ್ರೆ 96 ಉತ್ತರ ಬರುತ್ತೆ. 96 ಸೆಂಟಿಮೀಟರ್. ದಿಸ್ ಇಸ್ ವಾಟ್ ದ ಎಕ್ಸ್ ಇಸ್ ಈಕ್ವಲ್ ಟು 96 ಸೆಂಟಿಮೀಟರ್ ಅಂತ ಬರುತ್ತೆ. ಇದರಲ್ಲಿ ದೊಡ್ಡ ಬಾಹು ಅಂತ ಕೇಳಿದ್ದಾರೆ. ಸೊ ದೊಡ್ಡ ಬಾಹು ಯಾವುದು? ಈ ಕೊಟ್ಟಿರುವಂತ ಬಾಹುಗಳಲ್ಲಿ 1/2 ಇದೆ, ಒಂದು, ಮತ್ತೊಂದು 1/3 ಇದೆ, 1/4 ಇದೆ. ಹೌದಲ್ವಾ? ಇದರಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು ಅಂತ ಕೇಳಿದ್ರೆ ಡಿನಾಮಿನೇಟರ್ ಅಲ್ಲಿ ಯಾವುದು ಚಿಕ್ಕದಿರುತ್ತೆ ಅದೇ ದೊಡ್ಡದು. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇದು ದೊಡ್ಡದಾಗತ್ತೆ. ಇದು ಅತ್ಯಂತ ಚಿಕ್ಕ ಬಾಹು, ಇದು ಮೀಡಿಯಂ ಇದೆ. ಸೊ ದೊಡ್ಡ ಬಾಹು 1/2 ಅಂದ್ರೆ x/2 ಅಂತ ನಾನು ಬರ್ಕೊಂಡಿದ್ದೆ. ಎಕ್ಸ್ ಅಂದ್ರೆ ಈಗ 96 ಬಂದಿತ್ತು, ಡಿವೈಡೆಡ್ ಬೈ 2, ಅದರಲ್ಲ ಅರ್ಧ 48 ಸೆಂಟಿಮೀಟರ್. ಕ್ಲಿಯರ್ ಆಯ್ತಾ? ಸೊ ಆಪ್ಷನ್ಸ್ ಅಲ್ಲಿ 96 ಕೂಡ ಇರುತ್ತೆ, 48 ಕೂಡ ಇರುತ್ತೆ. ಅಲ್ಲಿ ದೊಡ್ಡದು ಅಂತ ತಕ್ಷಣ 96 ಅಂತ ನೀವು ಬರಿಬಾರ್ದು. ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡು ತಪ್ಪು ಮಾಡದೇ ಇರೋ ತರ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಓಕೆ, ಅರ್ಥ ಆಯ್ತಲ್ಲ? ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ. ಸೊ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇದೀಗ ಬಂದಿದೆ. ರಾಜು ಮತ್ತು ಸೋಮು ಇಬ್ಬರ ವಯಸ್ಸಿನ ಅನುಪಾತ 3:4 ಆಗಿದೆ. ರಾಜುವಿನ ವಯಸ್ಸು ಸೋಮುವಿನ ವಯಸ್ಸಿಗಿಂತ 6 ವರ್ಷ ಕಡಿಮೆ ಆಗಿದೆ. ಹಾಗಾದ್ರೆ ಅವರಿಬ್ಬರ ವಯಸ್ಸಿನ ಅನುಪಾತ 6 ವರ್ಷಗಳ ನಂತರ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಒಂದಷ್ಟು ಕಂಡೀಷನ್ಸ್ ಅನ್ನ ಬರ್ಕೊಳ್ಳೋಣ. ರಾಜುವಿನ ವಯಸ್ಸನ್ನ 6 ಅಂತನೂ ಸೋಮುವಿನ ವಯಸ್ಸನ್ನ ಎಸ್ ಅಂತಲೂ, ಎಸ್ ಫಾರ್ ಸೋಮು, ಆರ್ ಫಾರ್ ರಾಜು ಅಂತ ಬರ್ಕೊಳ್ಳೋಣ. ಅವ್ರೇನ್ ಕೇಳಿದ್ದಾರೆ? ಅನುಪಾತ 3:4 ಕೊಟ್ಟಿದ್ದಾರೆ. 3:4 ಅನುಪಾತ ಅವರ ಒಂದು ವಯಸ್ಸಿದೆ ಅಂತ. ಹಾಗಾದ್ರೆ ರಾಜುವಿನ ವಯಸ್ಸನ್ನ ನಾವು 3x ಅಂತ ಬರ್ಕೋಬಹುದು, ಮತ್ತೆ ಸೋಮುವಿನ ವಯಸ್ಸನ್ನ 4x ಅಂತ ಬರ್ಕೊಳ್ಬಹುದು. ಹೌದಲ್ವಾ? 3 ಇದು 4, ಇದು ರಾಜು, ಇದು ಸೋಮು. ಓಕೆನಾ? ಈಗ ಅವ್ರು ಕೊಟ್ಟಿದ್ದಾರೆ ಏನಂತ, 6 ವರ್ಷಗಳ ರಾಜು ಅಥವಾ ಸೋಮು ಇವರಿಬ್ರು ವಯಸ್ಸಿಗಿಂತ 6 ವರ್ಷ ಕಡಿಮೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡಿಫರೆನ್ಸ್ 6 ವರ್ಷ. ಅಂದ್ರೆ ಈ ಸೋಮು ವಯಸ್ಸು ಬರ್ಕೊಂಡು ಮೈನಸ್ ರಾಜು ವಯಸ್ಸು ಮಾಡಿದ್ರೆ 6 ವರ್ಷ ಬರುತ್ತೆ. ಇದು ಒಂದು ಕೊಟ್ಟಿರುವಂತ ಒಂದು ಮೆಥಡ್. 4x ಅಲ್ಲಿ 3x ಹೋದ್ರೆ ಇನ್ನು x ಇಸ್ ಈಕ್ವಲ್ ಟು 6, ಅಂದ್ರೆ x ನ ಬೆಲೆ 6 ಸಿಕ್ತು. ಸೊ ಇದ್ರ ಪ್ರಕಾರ ಇಬ್ರು ಏಜ್ ಅನ್ನ ಕಂಡುಹಿಡಿದು ಬಿಡೋಣ. ರಾಜು ಎಷ್ಟು ತಗೊಂಡಿದ್ವಿ? 3x. ಸೋಮು ಎಷ್ಟು? 4x. ಸೊ 3 ಇಂಟು 6, ಇದು 4 ಇಂಟು 6. ಎಕ್ಸ್ ಬೆಲೆ ಬಂದಿತ್ತಲ್ವ? 6 3 18, 4 6 24. ಸೊ ಇಲ್ಲಿ ನನಗೆ 18 24 ಬಂತು. ಅವರು ಒಂದು ಕ್ವಶನ್ ಹೇಳಿದ್ರು, 6 ವರ್ಷ ಕಡಿಮೆ ಆಗಿದೆ ಅಂತ ಕೊಟ್ಟಿದ್ರು. ಹೌದಲ್ವಾ? ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ 6 ವರ್ಷಗಳ ನಂತರ ಎಷ್ಟಿರುತ್ತೆ ಅಂತ. ಸೊ ಇಬ್ರು ವಯಸ್ಸು ಇಲ್ಲಿ ಸಿಕ್ಕಿದೆ. 6 ವರ್ಷಗಳ ನಂತರ ಅಂದಾಗ 6 ವರ್ಷಗಳ ನಂತರ ಇಬ್ರಿಗೂ ಕೂಡ 18 ಪ್ಲಸ್ 6 ಬರುತ್ತೆ. ಇದು 24 ಪ್ಲಸ್ 6 ಬರುತ್ತೆ. 18 ಪ್ಲಸ್ 6 ಕೂಡಿ ನಿಮಗೆ 24 ವರ್ಷ ಬಂತು. 24 ಪ್ಲಸ್ 6 ಕೂಡಿದ್ರೆ 30 ವರ್ಷ ಬಂತು. ಈಗ ಅವರ ಅನುಪಾತ ಏನ್ ಕೇಳಿದ್ರು? ಯಾರ್ಯಾರ್ದು? ಮೊದಲು ರಾಜು, ಆಮೇಲೆ ಸೋಮು. ರಾಜುದು 24 ವರ್ಷ ಆಗಿರುತ್ತೆ, ಇವನ್ಗೆ 30 ವರ್ಷ ಆಗಿರುತ್ತೆ. ಇವೆರಡನ್ನು ನೀವು ಕ್ಯಾನ್ಸಲ್ ಮಾಡ್ತಾ ಹೋದ್ರಿ ಅಂದ್ರೆ 4:5 ಉತ್ತರ ಬರುತ್ತೆ ನೋಡಿ. ಸೊ ಇದು ಅವರಿಗೆ ಬೇಕಾಗಿರುವಂತ ಒಂದು ಅನುಪಾತ. ಸೊ ಕ್ಲಿಯರ್ ಆಯ್ತಲ್ಲ? ಸೊ ಈಗ ಇದೇ ತರನೇ ಇನ್ನೊಂದು ಪ್ರಶ್ನೆನ ನಾನು ನಿಮಗೆ ಕೊಡ್ತೀನಿ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡಿಡಿದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆ ಉತ್ತರವನ್ನ ಬೇಗ ನೀವು ಕೊಡಿ. ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಂದು ಹೆಸರನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ವಾಟ್ಸ್ಆಪ್ ನಲ್ಲಿ
ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಕೂಡ ನೀವು ಜಾಯಿನ್ ಆಗ್ಬೋದು. ಗ್ರೂಪ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಈಗ ಬೇಸಿಕ್ ಇಂದ ಲೆಕ್ಕಗಳನ್ನ ಕಲಿತಾ ಬಂದ್ರಿ, ಅದಕ್ಕೂ ಮುಂದಿನದಾಗಿ ಅಂದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ಬೋದು, ಈ ಹಿಂದೆ ಸಿಟೆಟ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರು ಅವುಗಳನ್ನ ಈಗ ವಿಶ್ಲೇಷಣೆ ಮಾಡಿಕೊಂಡು ಕಲಿಯೋಣ. ಇದು ಟಿಇಟಿಗೆ ಖಂಡಿತ ಹೆಲ್ಪ್ ಆಗುತ್ತೆ ನೋಡಿ. If A is to B is equal to 3 is to 7 and B is to C is equal to 14 is to 5, find A is to B is to C. ಆಪ್ಷನ್ಸ್ ಈ ತರ ಕೊಟ್ಟಿದ್ದಾರೆ. ಅಂದ್ರೆ ನಾವು A is to B ಕೊಟ್ಟಿದ್ದಾರೆ, B is to C ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ A B C ಅನ್ನ ಕಂಡುಹಿಡಿಯೋದು ಹೇಗೆ ಅಂತ. ಸೊ ಈ ರೀತಿ ಕೊಟ್ಟಾಗ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ನೋಡೋಣ, ಫಸ್ಟ್ ಬರ್ಕೊಳ್ಳೋಣ. A is to B is equal to 3 is to 7 ಹೌದಲ್ವಾ. ಹಾಗೆ B is to C is equal to 14 is to 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ A ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ನೀವು ಕಂಪೇರ್ ಮಾಡಿ 3 ಆಗುತ್ತೆ. ಹಾಗೆ B ಗೆ 7 ಆಗುತ್ತೆ. ಸೊ ಇಲ್ಲಿ B ಗೆ ಎಷ್ಟಾಗುತ್ತೆ, 14 ಆಗುತ್ತೆ, C ಗೆ 5 ಆಗುತ್ತೆ. ಸೊ B ಎರಡು ಕಡೆ ಈಕ್ವಲ್ ಇರಬೇಕಲ್ವಾ. ಇಲ್ಲಿ ಸೆಕೆಂಡ್ ಇದೆ ಆಂಟಿಸಿಡೆಂಟ್ ಕಾನ್ಸಿಕ್ವೆಂಟ್. ಆಂಟಿಸಿಡೆಂಟ್ ಮತ್ತೆ ಕಾನ್ಸಿಕ್ವೆಂಟ್ ಎರಡು ಮ್ಯಾಚ್ ಆಗಬೇಕು, ಅಂದ್ರೆ B ಮ್ಯಾಚ್ ಆಗಬೇಕು. ಸೊ B 7 ಇದೆ, ಇಲ್ಲಿ 14 ಇದೆ. ಸೊ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಮಲ್ಟಿಪ್ಲೈಡ್ ಬೈ 2 ಮಾಡೋಣ. A is to B is equal to 2 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 6 is to 14 ಆಗುತ್ತೆ. ಅಂಡ್ ದೆನ್ ನೀವು ಇಲ್ಲಿ ಇದನ್ನ ನೋಡೋದಾದ್ರೆ B is to C is equal to 14 is to 5 ಆಗುತ್ತೆ. ಸೊ B ಮ್ಯಾಚ್ ಆಗಿದೆ. ಸೊ ಹಾಗಾದ್ರೆ A ವ್ಯಾಲ್ಯೂ 6 ಆಗುತ್ತೆ. ಸೊ ನಿಮಗೆ ಬೇಕಾಗಿರೋದು A is to B is to C ಅಲ್ವಾ. A ಅಂದ್ರೆ 6, B ಅಂದ್ರೆ 14, ಈಗ ಆಲ್ರೆಡಿ ನಿಮಗೆ ಗೊತ್ತಾಯ್ತು. ಇನ್ನು C ಅಂದ್ರೆ ಇದು, C ವ್ಯಾಲ್ಯೂ ಇಲ್ಲಿದೆ 5. ಅರ್ಥ ಆಗಿದೆಯಲ್ಲ. 6 is to 14 is to 5 is the answer for A is to B is to C ಅಂತ ಹೇಳಿ. ಸೊ ಇದೇ ತರ ಬೇರೆ ಡಿಜಿಟ್ಸ್ ಯಾವುದೇ ಕೊಟ್ರು ನೀವು ಒಂದು ಈಕ್ವಲ್ ಮಾಡ್ಕೊಂಡ್ರೆ, ಅಂದ್ರೆ ಇಲ್ಲಿ A is to B ಮತ್ತೆ B is to C ಅಲ್ಲಿ ಎರಡು ಕಡೆ B ಇರೋದ್ರಿಂದ B ವ್ಯಾಲ್ಯೂನ ಈಕ್ವೇಟ್ ಮಾಡ್ಕೊಳ್ಳಿಕ್ಕೆ ನಾವು ಆ ಒಂದು ಆಂಟಿಸಿಡೆಂಟ್ ಮತ್ತೆ ಕಾನ್ಸಿಕ್ವೆಂಟ್ ಅಥವಾ ನೀವು ಡಿವೈಡೆಡ್ ಬೈ ಪ್ರಕಾರ ಬರ್ಕೊಂಡ್ರೆ ಈ ತರ ಬರುತ್ತೆ. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡಕ್ಕೂ ಕೂಡ ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರೆ ನೀವು ಯು ವಿಲ್ ಗೆಟ್ 6/14 ಅಂದ್ರೆ ಅಲ್ಲಿ ಮ್ಯಾಚ್ ಆಗುತ್ತೆ. 14 B ಗೆ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ B ವ್ಯಾಲ್ಯೂ 14 ಇರುತ್ತೆ. ಸೊ A ವ್ಯಾಲ್ಯೂ ಸಿಗ್ತದೆ ಅಂಡ್ C ವ್ಯಾಲ್ಯೂ ಕೂಡ ನಿಮಗೆ ಸಿಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ A. ಸೊ ಅರ್ಥ ಆಗಿದೆ ಅಲ್ವಾ. ಸೊ ಗೋ ಟು ದ ನೆಕ್ಸ್ಟ್ ಒನ್. ಮುಂದಿನ ಪ್ರಾಬ್ಲಮ್ ಅನ್ನು ನಾವು ನೋಡೋಣ. ಏನಂದ್ರೆ ಫೈಂಡ್ ದ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಕೇಳಿದ್ದಾರೆ. ಸಬ್ ಡೂಪ್ಲಿಕೇಟ್ ರೇಷಿಯೋ ಆಫ್ 64:81 ಅಂತ ಕೇಳಿದ್ದಾರೆ. ಆಪ್ಷನ್ಸ್ 81:64, 9:8, 8:9, 64 ಸ್ಕ್ವೇರ್ ಇಸ್ಟು 81 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಮಾರ್ಕ್ ಮಾಡಿರ್ತೀನಿ ನಾನು, IMP ಅಂತ ಹೇಳಿ. ಸೊ ಏನದು ಇಂಪಾರ್ಟೆಂಟ್ ಅಂದ್ರೆ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ ಏನು, ನಮಗೆ ಅದು ಮೊದಲು ಗೊತ್ತಿರಬೇಕು. ಸೊ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ A is to B ಗೆ ಸಬ್ ಡೂಪ್ಲಿಕೇಟ್ ರೇಷಿಯೋ ಬೇಕಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು ರೂಟ್ A is to ರೂಟ್ B ಅಂತ. ಸ್ಕ್ವೇರ್ ರೂಟ್ ಆಫ್ A is to ಸ್ಕ್ವೇರ್ ರೂಟ್ ಆಫ್ B ಅಂತ ನಾವೇನ್ ಬರಿತೀವಿ ಅದನ್ನ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಕರಿತೀವಿ. ಹಾಗೇನೆ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಕೂಡ ಇದೆ. ಸೊ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಏನಪ್ಪಾ ಅಂದ್ರೆ A is to B ಗೆ ಕ್ಯೂಬಿಕ್ ರೂಟ್ ಆಫ್ A is to ಕ್ಯೂಬಿಕ್ ರೂಟ್ ಆಫ್ B ಅಂತ ಬರಿಬೇಕು. ಕೊಟ್ಟಿರೋದನ್ನ ಕ್ಯೂಬಿಕ್ ರೂಟ್ ಆಫ್ A is to ಕ್ಯೂಬಿಕ್ ರೂಟ್ ಆಫ್ B ಅಂತ ಬರೆದ್ರೆ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಆಗುತ್ತೆ. ಹಾಗೆ ಸಬ್ ಡೂಪ್ಲಿಕೇಟ್ ರೇಷಿಯೋ ಇದಾಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಅಂಡ್ ಈಸಿ. ಸೊ ಇದು ನಿಮಗೆ ಗೊತ್ತಿದ್ರೆ ನೀವು ಕೊಟ್ಟಿರುವಂತಹ ಒಂದು ಉತ್ತರಗಳನ್ನ ಆರಾಮ್ಸೆ ಮಾಡಬಹುದು. ಈಗ 64:81 ಕೊಟ್ಟಿದ್ದಾರೆ, 64:81 ಇದೆ. ಇದಕ್ಕೆ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ ಏನ್ ಮಾಡಬೇಕು, ರೂಟ್ 64 ರೂಟ್ 81. ರೂಟ್ 64 ಅಂದ್ರೆ 8 ಸ್ಕ್ವೇರ್ ಅಂತ ಬರಿಬಹುದಲ್ವಾ. ಅದೇ ತರ ಇದನ್ನ 9 ಸ್ಕ್ವೇರ್ ಅಂತ ಬರಿಬಹುದು. ರೂಟ್ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗುತ್ತೆ. ಸೊ 8:9 ಆಗುತ್ತೆ. ಅಂದ್ರೆ ಸಬ್ ಡೂಪ್ಲಿಕೇಟ್ ರೇಷಿಯೋ ಇಸ್ 8:9 ಅಲ್ವಾ. ಸೊ ಯಾವುದು 8:9, ಆಪ್ಷನ್ ಸಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ, ವೆರಿ ಸಿಂಪಲ್. ಇನ್ನು ಸಬ್ ಟ್ರಿಪ್ಲಿಕೇಟ್ ಅಂದ್ರೆ ಅದಕ್ಕೆ ಕ್ಯೂಬಿಕ್ ರೂಟ್ ಕಂಡುಹಿಡಿಬೇಕು. ಅದೇ ತರದ ಒಂದು ಲೆಕ್ಕಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ತಪ್ಪನ್ನ ಮಾಡ್ತಾರೆ. ಸೊ ಹಾಗೆ ಮುಂದಿನ ಲೆಕ್ಕವನ್ನ ನೋಡೋಣ. ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಆಫ್ 3 and 12 ಅಂತ ಕೊಟ್ಟಿದ್ದಾರೆ. ಮೀನ್ ಪ್ರಪೋರ್ಷನ್ ಅನ್ನ ನಾವು ಕಂಡುಹಿಡಿಬೇಕಿಲ್ಲಿ. ಸೊ ಇಲ್ಲೂ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿದೀನಿ. ಮೀನ್ ಪ್ರಪೋರ್ಷನ್ ಅಂತ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಲ್ಲಿ ಯಾವುದೇ ಲೆಕ್ಕ ಕೇಳಿದ್ರು ನಿಮಗೆ ಇದೊಂದು ಮಾಡೆಲ್ ಲೆಕ್ಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೀನ್ ಪ್ರಪೋರ್ಷನಲ್ ಆಫ್ ದ A and B ಕೇಳಿದ್ರೆ ರೂಟ್ AB ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಫಾರ್ಮುಲಾಗಳು ಇವೆಲ್ಲ ಮೊದಲಿಗೆ ನಾವು ಏನ್ ಕಂಡುಹಿಡಿದಿದ್ವಿ, 3 ಕೊಟ್ಟು ಅಂದ್ರೆ A is to B, B is to C ಕೊಟ್ಟು A is to B is to C ಕಂಡುಹಿಡಿಯೋದು ಹೆಣ್ಣು ಕಲ್ತ್ವಿ.
ಹಾಗೆ ಸೆಕೆಂಡ್ ಒನ್ ಸಬ್ ಡೂಪ್ಲಿಕೇಟ್ ರೇಷಿಯೋ ಮತ್ತೆ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಹೇಗೆ ಕಂಡುಹಿಡಿಯೋದು ಅಂತ. ಈಗ ಮೀನ್ ಪ್ರಪೋರ್ಷನಲ್ ಆಫ್ ಎ ಅಂಡ್ ಬಿ ಕಂಡುಹಿಡಿಯೋದು ಹೇಗೆ ಅಂತ ಅಂದ್ರೆ ರೂಟ್ ಆಫ್ ಎ ಬಿ ನೆನ್ಪಿಟ್ಕೊಳ್ಳಿ, ರೂಟ್ ಆಫ್ ಎ ಬಿ. ಸೊ ದಟ್ ಈಸ್ ಮೀನ್ ಪ್ರಪೋರ್ಷನ್ ಆಫ್ ಎ ಅಂಡ್ ಬಿ ಅಂತ ಕೇಳಿದ್ರೆ ರೂಟ್ ಆಫ್ ಎ ಬಿ ಬರೀತೀರಿ. ಸೊ ಇಲ್ಲಿ ಕೊಟ್ಟಿರುವಂತ ಎ ವ್ಯಾಲ್ಯೂ 3 ಇರುತ್ತೆ, ಬಿ ವ್ಯಾಲ್ಯೂ 12 ಇದೆ. ಸೊ ದಟ್ ಈಸ್ ಮೀನ್ ಪ್ರಪೋರ್ಷನ್ ಆಫ್ 3 ಅಂಡ್ 12 ಈಸ್ ಏನಾಗುತ್ತೆ, ರೂಟ್ ಆಫ್ 3 ಇಂಟು 12 36 ಆಗುತ್ತೆ. 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36. Square and root gets cancelled, that gives rise to 6 is the answer. That is mean proportion is the 6. So here is the options 8, 6, 4 and 18. 6 is your correct answer. So ಈ ರೀತಿಯಾಗಿ ಸಮಟೈಮ್ಸ್ ನಮ್ಗೆ ಏನಾಗುತ್ತೆ, ಗಡಿಬಿಡಿ ಆದಾಗ ಎಲ್ಲ ಕಾನ್ಸೆಪ್ಟ್ ಮರ್ತೋಗುತ್ತೆ. ನಾವು ಎಷ್ಟೇ ಪರ್ಫೆಕ್ಟ್ ಆದ್ರೂ ಆನ್ಸರ್ 3 ಬಂದಿರುತ್ತೆ ಅಂತ ತಿಳ್ಕೊಂಡು ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ 3 ಹಾಕ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ರೈಟಿಂಗ್ ದ ಆನ್ಸರ್. ಮಾರ್ಕ್ ಮಾಡುವಾಗ ಯಾವುದೇ ಕಾರಣಕ್ಕೂ ತಪ್ಪಬಾರದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇಫ್ ಎಕ್ಸ್ ಈಸ್ ಟು ವೈ ಇಸ್ ಈಕ್ವಲ್ ಟು 4:3, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಟು ವೈ ಮೈನಸ್ ಎಕ್ಸ್. ಅಂದ್ರೆ ಈ ರೀತಿ ಲೆಕ್ಕಗಳನ್ನ ಕೊಟ್ರೆ ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಇದನ್ನ ನಾವು ಕಾಂಪೋನೆಂಡೋ ಅಂಡ್ ಡಿವೈಡೆಂಡೋ ರೂಲ್ ಅಂತ ಹೇಳಿ ಕರಿತೀವಿ. ಸೊ ಬಿ ಕೇರ್ಫುಲ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಾಂಪೋನೆಂಡೋ ಮತ್ತೆ ಡಿವೈಡೆಂಡೋ ರೂಲ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂತ ಹೇಳಿ. ಸೊ ಇಲ್ಲಿ ನೋಡಿ ಕೊಟ್ಟಿರುವಂತ ಲೆಕ್ಕದಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಟು ಎಕ್ಸ್ ಮೈನಸ್ ವೈ ಅಂತ ಏನ್ ಕೊಟ್ಟಿದ್ದಾರೆ, ಅದನ್ನ ನಾವು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂತ ಬರ್ಕೊಳ್ತೀವಿ. ಸೊ ಓಕೆ, ಇದು ಈ ಒಂದು ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಮೈನಸ್ ವೈ ಅಂತ ಇದೆ. ಸೊ ಅಡಿಷನ್ ಡಿವೈಡೆಡ್ ಬೈ ಇದು ಸಬ್ಟ್ರಾಕ್ಷನ್ ಅಲ್ಲಿ ಇರುವಂತದ್ದು ವ್ಯಾಲ್ಯೂಸ್. ಈ ಕೊಟ್ಟಿರುವಂತ ಈಕ್ವೇಶನ್ ಅನ್ನು ಬರ್ಕೊಳ್ಳೋಣ. ಎಕ್ಸ್ ಈಸ್ ಟು ವೈ ದಟ್ ಈಸ್ ಈಕ್ವಲ್ ಟು 4:3 ಅಂತ ಕೊಟ್ಟಿದ್ದಾರೆ. ನಾವು ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ನಾವು ಈ ರೀತಿ ಬರ್ಕೋಬಹುದು ಇದನ್ನ. ನಾನು ಆಗ್ಲೇ ಹೇಳಿದೆ ಕಾಂಪೋನೆಂಡೋ ಅಥವಾ ಡಿವೈಡೆಂಡೋ ರೂಲ್ ಪ್ರಕಾರ ಎಕ್ಸ್ ಮೈನಸ್ ನ್ಯೂಮರೇಟರ್ ಅಲ್ಲಿ ಪ್ಲಸ್ ವೈ ಮಾಡ್ತೇನೆ, ಡಿನಾಮಿನೇಟರ್ ಅಲ್ಲಿ ಏನ್ ಮಾಡ್ತಾ ಇದ್ದೇನೆ ಮೈನಸ್ ವೈ ಮಾಡ್ತೇನೆ, ಅಂದ್ರೆ x minus y. So we already know the values of x and y. X ಅಂದ್ರೆ 4, so 4 plus y ಅಂದ್ರೆ 3. Okay, next 4 minus 3 ಇದನ್ನು ಬರ್ಕೋಬೇಕು. ಇದು ಆ ರೂಲ್ ಪ್ರಕಾರ ಬರ್ತದೆ. ಸೊ ಕೊಟ್ಟಿರೋದ್ರಲ್ಲಿ x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂವನ್ನ ತಗೊಂಡು ನಾನು ಈ ಒಂದು ಸೂತ್ರಕ್ಕೆ ಹಾಕೊಂಡಿದ್ದೀನಿ. ಸೊ ಈಗ ಏನಾಯ್ತು ನೋಡಿ, ಇದು 4 plus 3 7, 4 minus 3 ಅಂದ್ರೆ ಎಷ್ಟು, 4ರಲ್ಲಿ 3 ಹೋದ್ರೆ 1. ಸೊ ದಟ್ ಈಸ್ ಆಲ್ಸೋ ರಿಟರ್ನ್ ಇನ್ ದಿಸ್ ಫಾರಮ್ 7:1 ಅಂತ. ಅಂದ್ರೆ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಮೈನಸ್ ವೈ ಈ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಾವು ಆನ್ಸರ್ ಅನ್ನ ಕಂಡುಹಿಡಿದಿದ್ದೀವಿ. ಎಷ್ಟು, 7:1 ಅಂತ ಹೇಳಿ ಬರುತ್ತೆ. ಸೊ ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ ಇದು. ಇದನ್ನ ನೋಡ್ಲಿಕ್ಕೆ ನಮಗೆ ಅಯ್ಯೋ ಇದು ಹೇಗ್ ಮಾಡೋದು ಏನೋ ಅಂತ ಅನ್ಸುತ್ತೆ. ಬಟ್ ಈ ಒಂದು ಕಾಂಪೊನೆಂಡೋ ಅಂಡ್ ಡಿವೈಡೆಂಡೋ ರೂಲ್ ಹಾಕಿ ನೀವು ಮಾಡಿದ್ರೆ ಈಸಿಯಾಗಿ ಆನ್ಸರ್ ನಿಮಗೆ ಬರುತ್ತೆ. ರೇಷಿಯೋ ಅಂಡ್ ಪ್ರಪೋರ್ಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ನೊಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಪೋರ್ಷನ್ ಅಲ್ಲಿ ಇದ್ದಾಗ ಸೊ ದೇ ಆರ್ ಇನ್ ಪ್ರಪೋರ್ಷನ್. ಸೊ ಪ್ರಪೋರ್ಷನ್ ಅಲ್ಲಿ ಇದ್ದಾಗ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯೋದು ನಿಮಗೆಲ್ಲ ಗೊತ್ತಿದೆ ಹೇಗೆ ಅಂತ ಹೇಳಿ. ಪ್ರಪೋರ್ಷನ್ ಅಲ್ಲಿ ಇದ್ದಾಗ ನಾವು ಬರ್ಕೋಬೇಕಾಗಿರೋದು 5:15 ಈಸ್ ಆಸ್ 3:x ಅಂತ ಬರ್ಕೊಂತೀವಿ. ಸೊ ಈ ರೀತಿ ಬರ್ಕೊಂಡಾಗ 5, 15, 3 ಅಂಡ್ ಎಕ್ಸ್ ಆರ್ ಇನ್ ದ ಪ್ರಪೋರ್ಷನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದರೆ. ಸೊ ನಮಗೆ ಗೊತ್ತಿದೆ ಈ ಒಂದು ರೇಷಿಯೋ ಅಲ್ಲಿ ಒಂದು ಸೂತ್ರ ಗೊತ್ತಿದೆ, ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ ಹೇಳಿ. ಸೊ ಮೀನ್ಸ್ ಅಂದ್ರೆ ಮಧ್ಯ ಪದಗಳು, ಎಕ್ಸ್ಟ್ರೀಮ್ಸ್ ಅಂದ್ರೆ ಅಂತ್ಯ ಪದಗಳು. ಸೊ ಇಲ್ಲಿ 15 multiplied by 3 that is equal to 5 is multiplied by x. Okay, so we need x is equal to 15 multiplied by 3 that divided by 5. 5 1s are 5 3s are 3 3s are 9. So value of x is equal to 9. Very important and very easiest question ಇದು. ಅಂದ್ರೆ ಮೀನ್ ಪ್ರಪೋರ್ಷನ್ ಅಲ್ಲಿ ನಾವು ಬರ್ಕೋಬೇಕಾದ್ರೆ ಈ ರೀತಿ ಬರ್ಕೊಂಡು ಮೀನ್ ಮತ್ತೆ ಮೀಡಿಯನ್ ಅನ್ನ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಎಕ್ಸ್ ಅನ್ನ ನೀವು ಬೇಕಂದ್ರೆ 5 ಆಚೆ ಕಡೆ ಕಳಿಸಿ, ಡಿವೈಡೆಡ್ ಬೈ ಆಗುತ್ತೆ, ಕ್ಯಾನ್ಸಲ್ ಮಾಡಿ ಆನ್ಸರ್ ಅನ್ನ ಕಂಡುಹಿಡಿಬಹುದು, ದ ವ್ಯಾಲ್ಯೂ ಆಫ್ ಎಕ್ಸ್. ಇದೇ ತರ ಬೇರೆ ಡಿಜಿಟ್ಸ್ ಅನ್ನ ಕೊಡ್ತಾರೆ, ನೀವು ಸಿಂಪ್ಲಿಫೈ ಮಾಡಿ ಆರಾಮಾಗಿ ಲೆಕ್ಕವನ್ನ ಕಂಡುಹಿಡಿಬಹುದು.
ಸೊ ಈ ತರದ ಲೆಕ್ಕಗಳು ಎಷ್ಟು ಬೇಕಾದ್ರೂ ನಿಮಗೆ ಸಿಗ್ತವೆ. ನಿಮಗೆ ಲಾಸ್ಟ್ ಅಲ್ಲಿ ನಾನು ಲೆಕ್ಕಗಳನ್ನ ತೋರಿಸ್ತೇನೆ. ಸೊ ಅವನ್ನ ನೀವು ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಿ. ಯಾವ್ದಾದ್ರು ಉತ್ತರ ಬರಲಿಲ್ಲ ಅಂದ್ರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್. If a is to b is equal to 2 is to 3 and b is to c is equal to 4 is to 5, then the value of a square and b square is to bc ಅಂತ ಕೇಳಿದಾರೆ ನೋಡಿ ಇಲ್ಲಿ. ಸೊ ಫಸ್ಟ್ ಪ್ರಾಬ್ಲಮ್ ಅನ್ನ ನೀವು ನೆನಪಿಸ್ಕೊಳ್ಳಿ, ಅದು ಹೇಗ್ ಮಾಡಿದ್ವಿ ಅಂತೇಳಿ. ಅದೇ ತರನೇ ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಇಲ್ಲಿ ಸಾಲ್ವ್ ಮಾಡಬಹುದು. ಸೊ ಹೇಗೆ